ಒಂದ್ ಇಲ್ಲೊಂದ್ ಕಡೆ ಹೇಳ್ಕೊಂಡಿದ್ರಿ ದರ್ಶನ್ ಸರ್ ನನ್ನ ಮಗ ಇದ್ದಂಗೆ, ದರ್ಶನ್ ಅವ್ರು ನನ್ನ ಮಗ ಇದ್ದಂಗೆ ಅಂತ. ಇದ್ದಂಗೆಲ್ಲ ಮಗಾನೇ ಅವನು. ಬೇರೆ ಮಾತೇ ಇಲ್ಲ. ಅವ್ರ ಮೀನಮ್ಮ ಹೆತ್ತಿದ್ದಾರೆ, ನಾವು ಅವ್ರ ಮಗ ಅಂತ ಎದೆಲ್ಲಿ ಇಟ್ಕೊಂಡಿದೀವಿ, ಅಷ್ಟೇ ವ್ಯತ್ಯಾಸ ವಿನ ಅವ್ರ ಮಗ ಅಂತ ಹೇಳ್ತೀರಿ ಅನ್ನೋದು ಇಲ್ಲೇ ಇಲ್ಲ. ಹೌದವನು ಬಹಳ ನೋವಾಗಿದೆ ಆ ವಿಷಯವಾಗಿ. ನಾನೇನು ನಮ್ಮ ಆಯುಷ್ಯ ಅವನಿಗೆ ಕೊಟ್ಟು ಬಿಡಪ್ಪ ದೇವ್ರೆ ಅನ್ನೋಷ್ಟ್ರ ಮಟ್ಟಿಗೆ ನೋವಾಗಿದೆ. ಅವನಿಗೋಸ್ಕರ ಏನಾದ್ರು ಕಳೆದು ಕೊಡಂದ್ರು, ಕೈಯೋ ಕಾಲೋ ಕಣ್ಣು ಏನ್ ಕೊಡಂದ್ರು ಕೊಡಕ್ ಆ ದೇವ್ರಿಗೆ ಕೇಳಿದ್ರೆ ನಿಮ್ ಮಗ ಹೊರಗೆ ಬರ್ತಾನೆ, ನಿಂದೊಂದು ಅಂಗಾಂಗ ಕೊಡು ಅಂದ್ರೂ ಕೊಡಕ್ ರೆಡಿ ಇದೀವಿ, ಅಷ್ಟು ನೋವಾಗಿದೆ. ಕರ್ನಾಟಕದಲ್ಲಿ ಗ್ರೇಟೆಸ್ಟ್ ವಿಲನ್ಸ್ ಅಂತ ನೆನಪಾಗೋದು ವಜ್ರಮುನಿ ಅವರು ಮತ್ತೆ ಸುಧೀರ್ ಸರ್. ಸೊ ಇವಾಗ ನಾನು ಎಲ್ಲಿದ್ದೀನಪ್ಪ ಅಂದ್ರೆ ಸುಧೀರ್ ಅವರ ಧರ್ಮಪತ್ನಿ ಆದಂತ ಮತ್ತೆ ನಮ್ಮ ಗ್ರೇಟೆಸ್ಟ್ ಡೈರೆಕ್ಟರ್ ತರುಣ್ ಸುಧೀರ್ ಅವರ ತಾಯಿ ಆದಂತ ಮಾಲತಿ ಮೇಡಮ್ ಅವ್ರ ಜೊತೆ ನಾವಿದ್ದೀವಿ. ಮೇಡಮ್ ನಮಸ್ತೆ, ಖುಷಿ ಆಗ್ತಾ ಇದೆ. ನಮಸ್ತೆ. ಈಗ ನಮ್ಮ ಕರ್ನಾಟಕದಲ್ಲಿ ಸೊ ಸುಧೀರ್ ಸರ್ ಸಿನಿಮಾದಲ್ಲಿ ಎಂಟ್ರಿ ಆದ ತಕ್ಷಣನೇ ಒಂಥರ ಆ ವಿಲನ್ ಲುಕ್ ಅದಕ್ಕೆಲ್ಲ ಸಿಕ್ಕಾಪಟ್ಟೆ ಎದುರ್ಕೋತಾ ಇದ್ರು ಜನ. ಬಟ್ ನೀವು ಅವ್ರ ಧರ್ಮಪತ್ನಿಯಾಗಿ ಅವ್ರನ್ನ ನೋಡಿದಾಗ ಭಯ ಜಾಸ್ತಿ ಆಗ್ತಾ ಇತ್ತಾ ಅಥವಾ ಯಾವ ರೀತಿ ಇರ್ತಾ ಇದ್ರು? ಫಸ್ಟ್ ಟೈಮು ಕಲ್ಪನಾ ಟ್ರೂಪ್ ಅಲ್ಲಿ ಅವ್ರನ್ನ ನೋಡಿದಾಗ ನನಗೆ ಇವರಿಷ್ಟು ದೊಡ್ಡ ಪರ್ಸನಾಲಿಟಿ ಫಿಗರ್ ಇದೆ, ನಾವು ಅವ್ರು ಏನು ಅಂತಾನೆ ನಾನು ಯೋಚನೆನೇ ಮಾಡಿಲ್ಲ. ನನಗೆ ಒಳ್ಳೆ ಪಾತ್ರ ಮಾಡಬೇಕು, ನಾನು ಒಳ್ಳೆ ಹೆಸರು ತಗೋಬೇಕು ಅಂತಿದ್ದು. ಅವರು ಕಲ್ಪನಾಜಿಯವ್ರ ಹತ್ರ ಪ್ರಪೋಸ್ ಮಾಡಾದ್ಮೇಲೆ ನಾನು ಮದುವೆ ಮಾಡ್ಕೊಳ್ತೀನಿ ಒಪ್ಪಿದ್ದು. ಆಮೇಲೆ ಲವ್, ಮದುವೆ ಆದ್ಮೇಲೆ ಅಲ್ಲ ಮದ್ವೆಗಿಂತ ಮುಂಚೆ ಒಂದ್ 2 ತಿಂಗಳೇನೋ ಲವ್ ಮಾಡೋದು. ಅಂದ್ರೆ ಜೊತೆಲಿ ಹೋಗ್ತಾ ಇದೀಯಾ, ಹಂಗ ಹೋಗು ಹಿಂಗ ಹೋಗು, ಕಾರಲ್ಲಿ ಲೇಡೀಸ್ ಎಲ್ಲ ಒಟ್ಟಿಗೆ ಹೋಗ್ತೀವಲ್ಲ, ಕೇರ್ ತಗೊಳ್ತಾ ಇದ್ರು, ಟೇಕ್ ಕೇರ್ ಆಗಿದ್ರು. ಆಮೇಲೆ 2-3 ತಿಂಗಳಾದ್ಮೇಲೆ ಮದ್ವೆನೇ ಆಗೋಯ್ತು. ಫಸ್ಟ್ ನೋಡಿದಾಗ ಭಯ ಅನಿಸ್ತಾ, ಯಾಕಂದ್ರೆ ಅವ್ರು ಪ್ರಪೋಸ್ ಮಾಡಿದಾಗ ನಿಮ್ಗೆ ಎಲ್ಲೋ ಒಂದ್ ಕಡೆ, ಯಾಕಂದ್ರೆ ಅವ್ರನ್ನ ವಿಲನ್ ಆಗಿ ನೋಡಿರ್ತೀವಿ ತೆರೆ ಮೇಲೆ, ಸೊ ಈ ಮನುಷ್ಯ ಹೆಂಗಪ್ಪ ಅಂತ ಅವಾಗ ಇನ್ನು ವಿಲನ್ ಆಗಿರ್ಲಿಲ್ಲ ಅವರು ರಂಗಭೂಮಿಯಲ್ಲಿ ಮಾತ್ರ ವಿಲನ್. ಸಿನಿಮಾ ಒಂದ್ 2-3 ಪಿಕ್ಚರ್ ಮಾಡಿದ್ರಂತೆ, ಅದೇನೋ ಫ್ಲಾಪ್ ಆಗಿತ್ತು. ಇದು ಮಾಯಾ ಮನುಷ್ಯ ಮತ್ತೆ ಯಾವ್ದಾವ್ದೋ ಮಾಡಿದ್ರದು, ಅದೇನು ಅಷ್ಟ ಕ್ಲಿಕ್ ಆಗಿರ್ಲಿಲ್ಲ. ಸೊ ನಾಟಕದಲ್ಲಿ ಕ್ಲಿಕ್ ಆಗಿತ್ತು. ಅವರು ಕಲ್ಪನಾಜಿಯವ್ರ ಜೊತೆಲಿ ಮನೆ ಮಗಳು ನಾಟಕದಲ್ಲಿ ಪಶುಪತಿ ಮಾಡ್ತಿದ್ರು, ತುಂಬಾ ಸೂಪರ್ ಹಿಟ್ ಆಗಿತ್ತು. ನಮಗ್ ಖುಷಿ ಅವ್ರ ಪಾತ್ರ ನೋಡಕ್ಕೆ, ಅವ್ರ ಡೈಲಾಗ್ ಎಲ್ಲ ಹೇಳೋದಿಕ್ಕೆ ಅಂತ. ಆದ್ರೆ ಇವ್ರ ಜೀವನದಲ್ಲಿ ನನಗೆ ಬರ್ತಾರಂತ ನಾನು ಯಾವತ್ತೂ ಅನ್ಕೊಂಡಿಲ್ಲ. ಮೇಡಮ್ ಈಗ ಅವರಲ್ಲಿ ಬೆಸ್ಟ್, ಈಗ ಅವ್ರು ಅಭಿನಯಿಸಿದ ಸಿನಿಮಾಗಳಲ್ಲಿ ಬೆಸ್ಟ್ ಸಿನಿಮಾ ಅಂತ ಅಂದ್ರೆ ಅವ್ರಿಗೆ ಈ ಸಿನಿಮಾದಲ್ಲಿ ನನಗೆ ಇಂಥ ನಟರ ಜೊತೆ ಅಭಿನಯಿಸಿದ್ದು ತುಂಬಾ ಖುಷಿ ಆಯ್ತು, ಆ ತರದ್ದು ನಿಮ್ ಜೊತೆ ಹೇಳ್ಕೊಂಡಿದ್ದುಂಟಾ? ಇಲ್ಲ, ಅವರಿಗೆ ವಿಷ್ಣುವರ್ಧನ್ ಅದು ದೋರಾಸ್ತೆ ಪಿಕ್ಚರು, ಅದನ್ನ ಕನ್ನಡದಲ್ಲಿ ತೆಗೆದ್ರು. ಅದರಲ್ಲಿ ಒಂದು ಕ್ಯಾರೆಕ್ಟರ್ ಇವ್ರು ಮಾಡಿದ್ರು, ಅದು ಅವ್ರಿಗೆ ಭಾರಿ ಇಷ್ಟ ಆಗಿತ್ತು. ಮೇಡಮ್ ಇವಾಗ ನಿಮಗೆ ಗೊತ್ತಿರ್ಬೋದು, ನಿಮ್ಮ ಮಗನೇ ದೊಡ್ಡ ಲೆಜೆಂಡ್ ಡೈರೆಕ್ಟರ್. ಸೊ ಅವರು ಸಿನಿಮಾಗಳಲ್ಲಿ ಎಷ್ಟೋ ನೀವು ಅಭಿನಯಿಸಬಹುದು, ನೀವೇನಾದ್ರೂ ಪಾತ್ರ ಕೊಡಿ ಅಂತ ಕೇಳಿದ್ರೆ? ನಾನು ಕೇಳೋದಿಲ್ಲ, ಅವ್ರು ಕೊಡೋದಿಲ್ಲ. ಒಂದ್ ಪಿಕ್ಚರ್ ಅಲ್ಲಿ ಕೊಟ್ಟಿದ್ದ ಜಡ್ಜ್ ಪಾರ್ಟ್ ಮಾಡೋದಿಕ್ಕೆ. ಆ ಜಡ್ಜ್ ಪಾರ್ಟ್ ಮಾಡಿ ಆದ್ಮೇಲೆ ಒಂದೇ ಟೇಕ್ ಎಲ್ಲ ನಮ್ದೆಲ್ಲ. ಸೊ ಪಾರ್ಟ್ ಮಾಡಾದ್ಮೇಲೆ ಸಾಯಂಕಾಲ ನಮ್ಮ ಅಮ್ಮನಿಗೆ ಪೇಮೆಂಟ್ ಕೊಟ್ಟು ಕಳಿಸಿದ್ದೆ, ಪೇಮೆಂಟ್ ಕೊಟ್ರು. ಅವಾಗಿಂದ ನಾನು ಅವ್ರ ಸುದ್ದಿಗೆ ಹೋಗಲ್ಲ. ಅವರಾಗಿ ಕರೆದ್ರೆ ಹೋಗಿ ಪಾರ್ಟ್ ಮಾಡ್ತೀನಿ. ಅಂದ್ರೆ ಅವರೇ ಕರೀತಾರ ಅಥವಾ ಅವ್ರ ಟೀಮಲ್ಲಿ ಯಾರು ಕೊಟ್ಟಾರ ಕರೆಸ್ತಾರ ನಿಮ್ಗೆ? ಅವರು ಡೈರೆಕ್ಟರ್, ಅಸಿಸ್ಟೆಂಟ್ ಡೈರೆಕ್ಟರ್ ಹೇಳ್ತಾಳೆ, ಅಮ್ಮ ಪಾರ್ಟ್ ಮಾಡ್ತಾಳೆ ಕೇಳು ಅಂತಂದ್ರೆ, ಮಾಡ್ತೀನಪ್ಪ, ನಾವು ಇದು ಆಸೆ ಇರೋರು ಅಂತಂದ್ರೆ ಹಂಗಾರೆ ಹೇಳ್ತಾರೆ. ಈಗ ನಾನ್ ಮಾಡೋಂತ ಕ್ಯಾರೆಕ್ಟರ್ ಯಾವ್ದು ಇಲ್ಲ ಒಂದ್ ಪಿಕ್ಚರ್ ಅಲ್ಲಿ, ಸೊ ಹಂಗಾಗಿ ಹೇಳಲಿಲ್ಲ. ಮೇಡಮ್ ಈಗ ಸೀರಿಯಲ್ ಅಲ್ಲಿ ಅಭಿನಯಿಸ್ತಾ ಇದೀರಿ, ದೈವ ಸ್ಟಾರ್ ಸುವರ್ಣದಲ್ಲಿ. ಸೊ ಇದರಲ್ಲಿ ಅಜ್ಜಿ ಪಾತ್ರ ಅಂದ್ರೆ ಹೀರೋಯಿನ್ಗೆ ಅಜ್ಜಿ ಅಥವಾ ಅವಿನಾಶ್ ಸರ್ಗೆ ತಾಯಿ? ಅವಿನಾಶ್ಗೆ ತಾಯಿ ಪಾತ್ರ. ಹೇಗಿದೆ ಪಾತ್ರದ ಬಗ್ಗೆ ಹೇಳೋದು? ಅದೇ ಹೇಗಿದೆ ಅಂದ್ರೆ, ಆ ಪಾತ್ರ ನಿಭಾಯಿಸಿ ಜನಗಳ ಮನೋರಂಜನೆ ಮನೆಗೆ ತಲುಪದ ಮೇಲೆ ಅದ್ರ ವ್ಯಾಲ್ಯೂ ಗೊತ್ತಾಗತ್ತೆ. ಈಗ ನಾವು ವಜ್ರ ಇಟ್ಕೊಂಡಿರ್ತೀವಿ, ಇದು ಬಹಳ ವ್ಯಾಲ್ಯೂ ಅಂದ್ರೆ ನಂಬೋದಿಲ್ಲ ಯಾರು. ಅದು ಮಾರ್ಕೆಟಿಗೆ ಬಂದು ಬಹಳ ಸ್ಪ್ರೆಡ್ ಆಗುತ್ತಲ್ಲ, ಅವಾಗ್ಲೇ ನಮ್ಗೆ ವ್ಯಾಲ್ಯೂ ಬರೋದು. ಹಂಗಾಗಿ ಮನೋರಂಜನೆ, ಮನೆಗೆ ಹೋಗಿ ಕುಂತ ತಾಯಿಗಳು, ಅತ್ತೆಯರು, ಅಜ್ಜಿಯರು ಎಲ್ಲ ನೋಡಿ ಮಾಲ್ತ್ಯಮ್ಮ ಅಡ್ಡಿ ಇಲ್ಲ ಅಂತ ಅಂದಾಗ ನಮಗ್ ರೀಚ್ ಆಗೋದು. ಅವಾಗ್ಲೇ ನಮ್ಗೆ 100 ಮಾರ್ಕ್ಸ್ ಸಿಗೋದು, ಅಲ್ಲಿವರೆಗೂ ಸಿಗೋದಿಲ್ಲ. ಈಗ ಸೀರಿಯಲ್ ಅಂದ ಕೂಡಲೇ ನೀವು ನೋಡ್ಬೋದು, ಅತ್ತೆ ಸೊಸೆ ಕಾಂಬಿನೇಷನ್ಸ್ ಅಥವಾ ಜಗಳ ಆಗ್ಬೋದು, ಪ್ರೀತಿ ಆಗ್ಬೋದು, ಏನೇ ಆಗ್ಲಿ ತೋರಿಸ್ತಾ ಇರ್ತಾರೆ. ಯಾಕಂದ್ರೆ ಜನ ನೋಡೋದೇ ಅಂತದ್ದು ಆ ಮನೇಲಿ ಕುತ್ಕೊಂಡು. ಸೊ ಇವಾಗ ನಿಮ್ಮ ಮನೆಯಲ್ಲಿ ಅತ್ತೆ ಸೊಸೆ ಇದ್ದೀರಾ, ಇವಾಗ ಹೊಸದಾಗಿ ಒಬ್ರು ಸೊಸೆ ಎಂಟ್ರಿ ಆಗಿದ್ದಾರೆ, ನಿಮ್ಮ ಬಾಂಧವ್ಯ ಹೇಗೆ? ನಾವು ಅತ್ತೆ ಸೊಸೆ ಸೀರಿಯಲ್ ಅಲ್ಲಿ ಚೆನ್ನಾಗಿರ್ತೀವಿ. ಮೊಮ್ಮಕ್ಕಳು ಕಿರಿಕ್ ಮಾಡ್ತಿರ್ತಾರ, ಅವ್ರ ಜೊತೆ ನನ್ ಜಗಳ ಬರೇ ಈ ಒಂಥರ ಒಳ್ಳೆ ಲವ್ ಜಗಳ ಅಂತಾರಲ್ಲ ಹಂಗೆ. ಏನೇ ನಾನ್ ಕನ್ನಡಕ ಹಾಕೊಂಡಿದ್ದೆ ಅಂದ್ರೆ, ಹೌದು ನನಗೆ 4 ಕಣ್ಣು ಬೇಕು ಅಂತ ಹಾಕೊಂಡಿದ್ದೀನಿ, ಹಿಂಗೆಲ್ಲ ಮಾತುಗಳಿರ್ತಾವ. ಅವು ಜನಗಳಿಗೆ ರೀಚ್ ಆಗ್ತಾವೆ. ನನ್ ಮಗ ದೇವ್ರಂತವನು ಅವಿನಾಶ್, ಅವನು ಅಮ್ಮನ್ನ ಸರದ್ ನಿಲ್ಲು ಅಂತ ಹೇಳಲ್ಲ. ಸೊಸೆನು ಅತ್ತೆಗೇನು ಮಾತಾಡ್ಬೇಡ್ರಿ, ಇಷ್ಟೇ ನಯ ವಿನಯದಲ್ಲಿ ಇರ್ತಾರೆ. ಸೊ ಹಂಗಾಗಿ ನಮ್ದು ಎಷ್ಟೇ ಕ್ಯಾರೆಕ್ಟರ್ ಇದ್ರು ಅದನ್ನ ಹೈಲೈಟ್ ಮಾಡ್ಬೇಕನ್ನೋ ಉದ್ದೇಶ ನನ್ನ ಮನ್ಸಲ್ಲಿ.
ಮೇಡಮ್ ಇವಾಗ ಆ, ನಿಮ್ಗೆ ಒಬ್ರು ಸೊಸೆ ಎಂಟ್ರಿ ಆಗಿದೆ ಅಂದ್ರೆ ನಿಮ್ಮ ಪರ್ಸನಲ್ ಲೈಫ್ ಅಲ್ಲಿ. ಸೊ ನಿಮ್ಮ ಕಾಂಬಿನೇಷನ್ ಹೇಗಿದೆ? ಇಲ್ಲಪ್ಪ, ಹ. ಸೋನೆಲ್ಲ ತುಂಬಾ ಒಳ್ಳೆಯವಳು. ಆಕೆಗೂ ಬಿಡುವೇ ಇರೋದಿಲ್ಲ ನಮ್ಮಿದ್ದು ಇಬ್ರಿಗೂ ಮಾತಾಡೋದಕ್ಕೆ. ತಗೋ ಇವನೇ ರಾತ್ರಿ 10 ಗಂಟೆಗೆ ಅಮ್ಮ ಶೂಟಿಂಗ್ ಹೆಂಗಾಯ್ತು, ಅಮ್ಮ ನೀವೇನ್ ಡೈಲಾಗ್ ಮಾತಾಡಿ, ಏನು ಒಂದೊಂದು ಡೈಲಾಗ್ ಕೊಡ್ತಾರೆ. ಪುಟ್ಗಟ್ಲೆ ಮಾತಾಡಿರೋ ನಮಗೆ ಒಂದ್ ಡೈಲಾಗ್ ಏನ್ ಅನ್ಸಲ್ಲ, ಅಲ್ಲೇ ಸ್ಪಾಟ್ ಅಲ್ಲಿ ಹೇಳ್ಬಿಡ್ತೀನಿ ನಾನು. ಒಂದ್ ಟೇಕೆ ಮಾಡ್ಕೊಂಡ್ ಬಿಡ್ತಾರೆ ಅಂದ್ರೆ ಹೌದಾ 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 ಅಂತ ಇಂಟ್ರೆಸ್ಟ್ ಇಂದ ಕೇಳ್ತಾ ಇರ್ತಾಳೆ. ಆಮೇಲೆ ತುಂಬಾ ಟಯರ್ಡ್ ಆದ್ರ ಅಂತ, ಏನಿಲ್ಲಮ್ಮ ಕಲೆ ಅನ್ನೋದು ಎಲ್ಲಿಗೋ ಎಳ್ಕೊಂಡು ಹೋಗುತ್ತೆ ಅಂತ ಇಷ್ಟೇ ಮಾತಾಡೋದು ನಾವು. ಮತ್ ಬೇರೆ ಎಲ್ಲ ಏನ್ ಮಾತಾಡಲ್ಲ. ಈಗ ನಿಮ್ದೇ ಒಂದು ಪ್ರೊಡಕ್ಷನ್ ಅಲ್ಲಿ ಏಳುಮಲೆ ಸಿನಿಮಾ ರಿಲೀಸ್ ಆಯ್ತು. ಸೊ ಹೇಗಿದೆ ರೆಸ್ಪಾನ್ಸ್? ಮತ್ತೆ ತರುಣ್ ಸರ್ ಹೇಗಿದ್ದಾರೆ? ಆ ರೆಸ್ಪಾನ್ಸ್ ನೋಡಿ ಏನ್ ಖುಷಿಯಾಗಿದ್ದಾರಾ ಅಥವಾ ಯಾವ ತರ ಇದ್ದಾರೆ? ಖುಷಿಯಾಗಿದ್ದೇನೆ. ಇನ್ನೂ ಏನಾರೋ ಹೊಸತನ ಮಾಡ್ಬೇಕು, ಇನ್ನೂ ಏನೋ ಜನಗಳಿಗೆ ನಾನು ಕೊಡ್ಬೇಕು ಅನ್ನೋ ಯೋಚನೆಯಲ್ಲೇ ಇರ್ತಾನೆ ಅವ್ನು. ಎರಡೇ ಮಾತು, ಅಮ್ಮ ಊಟ ಆಗಿದ್ಯಾ, ಅಮ್ಮ ನನ್ಗೆ ಊಟ ಬಡಿಸ್ತೀರಾ, 2 ಮಾತು ಬಿಟ್ಟು ಬೇರೆ ಮಾತೇ ಆಡಲ್ಲ. ಮೇಡಮ್ ಇನ್ನೊಂದು ಏನಪ್ಪಾ ಅಂತಂದ್ರೆ ನೀವು ಎಲ್ಲೊಂದ್ ಕಡೆ ಹೇಳ್ಕೊಂಡಿದ್ರಿ, ದರ್ಶನ್ ಸರ್ ನನ್ನ ಮಗ ಇದ್ದಂಗೆ, ದರ್ಶನ್ ಅವ್ರು ನನ್ನ ಮಗ ಇದ್ದಂಗೆ ಅಂತ. ಇದ್ದಂಗೆಲ್ಲ ಮಗಾನೇ ಅವನು, ಬೇರೆ ಮಾತೇ ಇಲ್ಲ. ಅವ್ರ ಮೀನಮ್ಮ ಹೆತ್ತಿದ್ದಾರೆ, ನಾವು ಅವ್ರ ಮಗ ಅಂತ ಎದೆಲ್ಲಿ ಇಟ್ಕೊಂಡಿದೀವಿ, ಅಷ್ಟೇ ವ್ಯತ್ಯಾಸ ವಿನ ಅವ್ರ ಮಗ ಅಂತ ಹೇಳ್ತೀರಿ ಅನ್ನೋದು ಇಲ್ಲೇ ಇಲ್ಲ. ಹೌದವನು. ಬಟ್ ಇವಾಗ ಅವರು ಪರಿಸ್ಥಿತಿ ಹೇಗಿದೆ ಅಂತ ನಿಮ್ಗೆ ಗೊತ್ತಿದೆ. ಸೊ ಎಷ್ಟು ನೋವಾಗ್ತಾ ಇದೆ? ಬಹಳ ನೋವಾಗಿದೆ. ಆ ವಿಷಯವಾಗಿ ನಾನೇನು ನಮ್ಮ ಆಯುಷ್ಯ ಅವನಿಗೆ ಕೊಟ್ಟು ಬಿಡಪ್ಪ ದೇವ್ರೆ ಅನ್ನೋಷ್ಟ್ರ ಮಟ್ಟಿಗೆ ನೋವಾಗಿದೆ. ಅವನಿಗೋಸ್ಕರ ಏನಾದ್ರು ಕಳೆದು ಕೊಡಂದ್ರೂ, ಕೈಯೋ ಕಾಲೋ ಕಣ್ಣು ಏನ್ ಕೊಡಂದ್ರು ಕೊಡಕ್ ಆ ದೇವ್ರಿಗೆ ಕೇಳಿದ್ರೆ ನಿಮ್ ಮಗ ಹೊರಗೆ ಬರ್ತಾನೆ, ನಿಂದೊಂದು ಅಂಗಾಂಗ ಕೊಡು ಅಂದ್ರೂ ಕೊಡಕ್ ರೆಡಿ ಇದೀವಿ. ಅಷ್ಟು ನೋವಾಗಿದೆ ಅವನು ಹೊರಗೆ ಬರ್ಲಿ ಅಂತ. ಮತ್ತೆ ಇನ್ನೊಂದು, ಇವಾಗ ಇತ್ತೀಚೆಗೆ ಸೈಮಾ ಅವಾರ್ಡ್ಸ್ ನಡೀತು. ಸೊ ಸೈಮಾ ಅವಾರ್ಡ್ಸ್ ಅಲ್ಲಿ ಈಗ ಲಾಸ್ಟ್ ಗೆ ಕನ್ನಡದವ್ರಿಗೆ ಪ್ರಶಸ್ತಿನ ಕೊಟ್ರು. ಸೊ ಇದ್ರ ಬಗ್ಗೆ ಮುಂಚೆನೆ ದರ್ಶನ್ ಅವ್ರು ಮಾತಾಡಿದ್ರು, ಸೈಮಾ ಅವಾರ್ಡ್ಸ್ ನಮ್ಮ ಕರ್ನಾಟಕದಲ್ಲಿ ಬಂದ್ ಮಾಡ್ಲಿ, ಸೊ ಅವಾಗ ನಾವೆಲ್ಲ ಭಾಗವಹಿಸ್ತೀವಿ, ಅವಾಗ ನಾವು ಅಲ್ಲಿಗೆ ಪಾರ್ಟಿಸಿಪೇಟ್ ಮಾಡ್ತೀವಿ ಅಂತ. ಸೊ ಇವಾಗ ದುನಿಯಾ ವಿಜಯ್ ಅವರು ಮಾತಾಡಿದ್ರು, ಅಂದ್ರೆ ನಮ್ದು ಕನ್ನಡದವ್ರನ್ನ ಕಂಡ್ರೆ ಯಾಕೆ ನೆಗ್ಲೆಕ್ಟ್ ಮಾಡ್ತೀರಿ, ಯಾಕೆ ನಮಗೆ ಲಾಸ್ಟ್ ಗೆ ಪ್ರಿಫರೆನ್ಸ್ ಕೊಡ್ತೀವಿ ಅಂದ್ರೆ ಅಷ್ಟೊಂದು ಕೀಳ ಈ ರೀತಿ ಅಲ್ಲ ಅಂತ ಮಾತಾಡಿದ್ರು. ಸೊ ನೀವೊಬ್ರು ಇಂಡಸ್ಟ್ರಿ ಅವರಾಗಿದ್ದು ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಏನು ಸೈಮಾ ಅವಾರ್ಡ್ ಕನ್ನಡಿಗರು ಕೊಟ್ಟಿಲ್ಲ ಅಂದ್ರೆ ಕನ್ನಡಿಗರಿಗೆ ಸ್ವಾಭಾವಿಕ ನೋವಾಗುತ್ತೆ. ಅದ್ರ ಬಗ್ಗೆ ದರ್ಶನ್ ಧ್ವನಿ ಎತ್ತಿ ಮಾತಾಡಿದಾರಂದ್ರೆ ಅದು ಎಲ್ಲರ ಸಮಂಜಸವಾಗಿರತ್ತೆ. ಅವನೊಬ್ಬ ದೊಡ್ಡ ನಟ ಆಗಿ ಸೈಮಾ ಅವಾರ್ಡ್ ನಮ್ಮ ಕರ್ನಾಟಕಕ್ಕೆ ಕೊಟ್ಟಿಲ್ಲ, ಇಲ್ಲೇ ಫಂಕ್ಷನ್ ಮಾಡ್ರಿ ಅಂತ ಹೇಳೋದ್ರಲ್ಲಿ ಏನ್ ತಪ್ಪಿಲ್ವಲ್ಲ. ಅವತ್ತೇ ಅವ್ರು ಹೇಳಿದ್ರು. ಮತ್ತೆ ಬಟ್ ಇವತ್ತು ದುನಿಯಾ ವಿಜಯ್ ಅವರು ಅದೇನೇ ಇದ್ ಮಾಡಿದ್ದಾರೆ. ಮತ್ತೆ ಅಣ್ಣ ಹೇಳಿದ ತಮ್ಮಂದಿರು ಎಲ್ಲ ಅದೇ ಮಾತಾಡ್ತಾ ಇರ್ತಾರೆ. ಅವ್ನು ಹೇಳಿದ್ರಲ್ಲಿ ಭೂಮಿ ತೂಕ ಇರತ್ತೆ. ಸೊ ಅದ್ರಲ್ಲಿ ಕೈ ಜೋಡಿಸ್ತಾರೆ ಎಲ್ಲರೂ. ಓಕೆ ಮೇಡಮ್, ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ನಿಮ್ಮ ಈ ಸೀರಿಯಲ್ಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸೀರಿಯಲ್ ಒಳ್ಳೇದಾಗ್ಲಿ, ಯಾಕೆಂದ್ರೆ ಅನಿಲ್ ಸರ್ ತುಂಬಾ ಕಷ್ಟ ಪಡ್ತಾ ಇದ್ದಾರೆ. ಈ ಸೀರಿಯಲ್ ಸಕ್ಸಸ್ ಆಗ್ಬೇಕಷ್ಟೇ.